ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ತರಗತಿ ಮತ್ತು ಮಾಹಿತಿಯನ್ನು ಹಂಚ್ಕೊಳ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದರ ಮೂಲಕ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ ಕಾಣುತ್ತೆ. ಸೊ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಹಾಕುವಂಥ ವೀಡಿಯೋಸ್ ನಿಮಗೆ ನೋಟಿಫೈ ಮೂಲಕ ತಲುಪುತ್ತೆ. ಸ್ನೇಹಿತರೆ, ಏನಂತಂದರೆ 15/2/2025 ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ 5ನೇ ತರಗತಿ ಮಕ್ಕಳು 6ನೇ ತರಗತಿಯ ಪ್ರವೇಶಕ್ಕೆ ಎಕ್ಸಾಮನ್ನು ಬರೆದಿದ್ರಲ್ವ. ಸೊ ಅದರ ಒಂದು ತಾತ್ಕಾಲಿಕ ಕೀ ಉತ್ತರವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಪ್ರಕಟಣೆಯನ್ನು ಮಾಡಿದರು. ಸೊ ಆಗ ನಿಮಗೆ ಈ ಕೀ ಆನ್ಸರಲ್ಲಿ ಏನಾದರೂ ನಿಮಗೆ ಸರಿ ಅನ್ನಿಸ್ತಿಲ್ಲ ಅಂತಂದರೆ ವಿತ್ ಪ್ರೂಫ್ ಸಮೇತ PDF ರೂಪದಲ್ಲಿ ನಿಮಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ, ಅಂದರೆ ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ನಿಮಗೆ ಟೈಮನ್ನು ಕೊಟ್ಟಿದ್ದರು. 19ರಿಂದ 24/2/2025 ನಿಮಗೆ ಟೈಮ್ ಇತ್ತು, ನಿನ್ನೆ ಮಧ್ಯಾಹ್ನ 12 ಗಂಟೆವರೆಗೂ. ಸೊ ಯಾರೆಲ್ಲ ಸಲ್ಲಿಸಿದ್ದೀರಾ, ಇಲ್ಲಿ ಯಾವುದನ್ನು ಪರೀಕ್ಷಿತವಾಗಿ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಪರೀಕ್ಷಿತ ಕೀ ಉತ್ತರಗಳು 25/2/2025 ಇದೇ ಫೈನಲ್ ಕೀ ಆನ್ಸರ್ ಆಗಿರ್ತದೆ. ಯಾವುದನ್ನು ಕರೆಕ್ಷನ್ ಮಾಡಿದ್ದಾರೆ, ಎಷ್ಟು ಕ್ವಶನನ್ನು ಕರೆಕ್ಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ KRES ಅಡಿಯಲ್ಲಿನ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆ 2025 ಕೀ ಉತ್ತರಗಳನ್ನು KE ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ 18/2/2025 ಪ್ರಕಟಿಸಿ, ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 24/2/2025 ಮಧ್ಯಾಹ್ನ 12 ಗಂಟೆಯ ಒಳಗಾಗಿ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. ಅದರಂತೆ ನಿಗದಿತ ಸಮಯದೊಳಗೆ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ಮೂಲಕ ಪರಿಶೀಲಿಸಿ, ವಿಷಯ ತಜ್ಞರ ಸಮಿತಿಯ ಶಿಫಾರಸಿನಂತೆ ಪರಿಷ್ಕೃತಗೊಂಡಿರುವ ಕೀ ಉತ್ತರದ ವಿವರ ಈ ಕೆಳಕಂಡಂತಿದೆ ಅಂತೇಳಿ ತಿಳಿಸಿದ್ದಾರೆ. 18/2/2025 ಪ್ರಕಟಿತ ಕೀ ಉತ್ತರ ಏನಾಗಿತ್ತು ಅಂತಂದರೆ, ಒಂದಾಗಿತ್ತು. ಪರಿಷ್ಕೃತ ಕೀ ಉತ್ತರವನ್ನು 3 ನೀಡಿದ್ದಾರೆ. ನಿಮ್ಮ ಒಂದು ವಿವಿಧ ವರ್ಷನ್ಗಳ ಪ್ರಶ್ನೆ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. A1ಗೆ 90, A2ಗೆ 95, B1ಗೆ 100, B2ಗೆ 85, C1ಗೆ 97, C2ಗೆ 92, D1ಗೆ 87, D2ಗೆ 93. ಅಂದರೆ ಇಲ್ಲಿ ಯಾವ ಕ್ವಶನ್ ಕರೆಕ್ಷನ್ ಮಾಡಿದ್ದಾರೆ ಅಂತ ಅಂದರೆ ಸ್ನೇಹಿತರೆ, ಈ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದ್ದಾವೆ ಅಂತೇಳಿ ಬಂದಿತ್ತಲ್ಲ, ಆ ಕ್ವಶನ್ನಲ್ಲಿ ಫಸ್ಟಿಗೆ ಏನು ಕೊಟ್ಟಿದ್ರು ಇವ್ರು ಕೀ ಆನ್ಸರು 9 ಅಂತ ಕೊಟ್ಟಿದ್ದರು. ಪ್ರಸ್ತುತದಲ್ಲಿ 8 ಇದ್ದಾವೆ, ಅದನ್ನು ಸರಿಯಾಗಿ ಕೊಟ್ಟಿದ್ದಾರೆ. ಪರೀಕ್ಷಿತ ಕೀ ಉತ್ತರದಲ್ಲಿ 3 ಅಂತ ಕೊಟ್ಟಿದ್ದಾರೆ. ಈ ಹಿಂದೆ ಬಿಟ್ಟಿರುವಂಥ ತಾತ್ಕಾಲಿಕ ಕೀ ಉತ್ತರದಲ್ಲಿ 1 ಅಂತ ಕೊಟ್ಟಿದ್ರು. ಇದು ಒಂದೇ ಕ್ವಶನನ್ನು ಪರೀಕ್ಷಿತ ಮಾಡಿರೋದು. ಇದೇ ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಕೀ ಆನ್ಸರನ್ನು 3 ಹಾಕಿದ್ದೀರಾ ಅಂದರೆ 8, ಅದು ಸರಿಯಾಗಿದೆ. ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಿಕ್ ಅಪ್ಡೇಟ್ಸನ್ನು ನೀಡ್ತಾ ಇರ್ತೀವಿ. ಧನ್ಯವಾದಗಳು.